ಜಾಸ್ತಿ ಐತಿಲ್ಲ ಈಗ ಇದ್ರೊಳಗೆ ಅಕ್ವಾಜಲ್ ಕೂಡಿಸ್ತೀವಿ ಸರ್ ನಾವು. ಇದು ಅಕ್ವಾಜಲ್ ಹಾಕಿದ ಭೂಮಿ ಇದು ಏನು ಹೇಳ್ರಿ ಅಕ್ವಾಜಲ್ ಹಾಕಿದ ಭೂಮಿ ಇದು ಅಕ್ವಾಜಲ್ ಹಾಕಿಲ್ಲ ಇದಕ್ಕೆ ಹೌದ್ರಾ. ಮಣ್ಣು ಯಾವ್ದು ಜಾಸ್ತಿ ಆಯ್ತು ರೀ ಈಗ ಮೊದಲು ಯಾವ್ದು ಜಾಸ್ತಿ ಇತ್ತು ರೀ ಇದು ಜಾಸ್ತಿ ಇತ್ತು ಈಗ ಯಾವ್ದು ಜಾಸ್ತಿ ಆಯ್ತು ರೀ ನೀರು ಕೊಡಿ ಈಗ ಇದ್ರಾಗ ನೀರು ಹಾಕ್ತೀನಿ ರೀ ಇದ್ರಾಗ ನೀರು ಹಾಕ್ತೀನಿ ಯೋಳಿಸ್ತಾನೆ ಇದೇನಾಗುತ್ತೆ ರೀ ಇದು ಏನಾಗುಂತೈತೆ ಇದೇನು ಹಾಕುಂತ್ರಿ ನೀರು ಹೋಗತೈತಿ ನೀರು ವೇಸ್ಟ್ ಆಗುಂತೈತೆ ರೀ. ಇದು ಇಷ್ಟು ನೀರನ್ನು ಹರಿಬಿಡಾಕುಂತೈತಿ. ಇದು ಬಿಸಿಲಿಗೆ ಗಾಳಿಗೆ ಒಣಗುತ್ತೆ ಅಂದ್ರೆ ಏನಾಗುತ್ತೆ ಬಿರುಸಾಗತ್ತೆ ಇದು ಮಣ್ಣು ಎರಕಲ್ ಬಿಡ್ಬಿಡ್ತೈತಿ ಏನಾಗುತ್ತೆ ರೀ ಎರಕಲ್ ಬಿಡ್ಬಿಡ್ತೈತಿ. ಇದು ಹೆಂಗಾಗತ್ತೆ ಅಂದ್ರೆ ಅಗದಿ ಚಾಪುಡಿ ಮಾಲ್ದಿ ಇರ್ತೈತಲ್ಲ ಇದು ಈ ಮಣ್ಣು ಮುಟ್ಟಿ ನೋಡ್ರಿ ಈ ಮಣ್ಣು ಮೊದಲು ಯಾವ್ದು ಜಾಸ್ತಿ ಇತ್ತು ರೀ ಇದು ಜಾಸ್ತಿ ಇತ್ತು. ಈಗ ಯಾವ್ದು ಜಾಸ್ತಿ ಆಯ್ತು ಎದಕ್ಕೆ ಜಾಸ್ತಿ ಆಯ್ತಂದ್ರೆ ಇದು ಮಣ್ಣನ್ನು ಹಿಗ್ಗಿಸುತ್ತೆ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳತ್ತೆ. ಇದೇನಾಗುತ್ತೆ ನೀರು ಹರಿಬಿಡ್ತೈತಿ. ಈಗ ನೀವು ಇಷ್ಟು ಉಂಡೆ ಕಟ್ರಿ ನೀವು ಬಿಸಿಲಿಗೆ ಇದಾತಂದ್ರೆ ಇದೇನಾಗುತ್ತೆ ಗಟ್ಟಿ ಆಗುತ್ತೆ ಬಿರುಕು ಬಿಡ್ತೈತಿ. ಇದು ಹಿಂಗೆ ಇರ್ತೈತಿ ಹಿಡಿದು ನೋಡ್ರಿ ಈ ಮಣ್ಣು ಹೆಂಗೈತಿ ಈ ಮಣ್ಣು ಹೆಂಗೈತಿ ಹಿಡಿದು ನೋಡ್ರಿ ನನ್ನ ಕೈಯಾಗಿ ಇದನ್ನು ಕೊಡ್ತೈತಿ. ಏನು ಹಿಡ್ಕೊ ಅದು ಇದಕ್ಕೆ ಏನು ವ್ಯತ್ಯಾಸ ಐತ್ರಿ ಅದು ಮೆದು ಐತೆ ಇದು ರಫ್ ಐತೆ ಇಷ್ಟ ನೋಡಿ ಸರ್ ವ್ಯತ್ಯಾಸ. ಇವತ್ತು ನೋಡಿರಿ ಸಿಕ್ಕಾಪಟ್ಟೆ ಭೂಮಿ ಹೆಂಗೈತೆ ಅಂದ್ರೆ ಪಾಟಿಗಲ್ಲದಾಗ ಆಗೈತೆ. ನೀರಾವರಿ ಭೂಮಿ ಇನ್ನೊಂದು 2-3 ವರ್ಷ ಇದೇ ಥರ ನಾವು ಕೆಮಿಕಲ್ ಹಾಕಿದ್ವಿ ಅಂದರೆ ಮುಂದೆ ನಮ್ಮ ಮಕ್ಕಳ ಕಾಲ